ನ್ಯೂಯಾರ್ಕ್ನ ನಸ್ಸೌ ಕೌಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಜೂನ್ 5ರಂದು ಐರ್ಲೆಂಡ್ ವಿರುದ್ಧ ಭಾರತ ತನ್ನ ಮೊದಲ ಪಂದ್ಯವನ್ನಾಡಿದೆ. ಈ ಮ್ಯಾಚ್ನಲ್ಲಿ ಐರ್ಲೆಂಡ್ ತಂಡವನ್ನು ಭರ್ಜರಿ 8 ವಿಕೆಟ್ಗಳಿಂದ ಸೋಲಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಐರ್ಲೆಂಡ್ 16 ಓವರ್ಗಳಲ್ಲಿ 96 ರನ್ಗಳಿಗೆ ಆಲ್ಔಟ್ ಆಯಿತು. ಬಳಿಕ ಚೇಸಿಂಗ್ ಹೇಳಿದ ಟೀಂ ಇಂಡಿಯಾ ಆಟಗಾರರು ನೀರು ಕುಡಿದಷ್ಟೇ ಸಲೀಸಾಗಿ ಟಾರ್ಗೆಟ್ ಅನ್ನು ರೀಚ್ ಆದರು. ಜಸ್ಟ್ 12.2 ಓವರ್ಗಳಲ್ಲಿ 2 ವಿಕೆಟ್ ಕಳೆದುಕೊಂಡು ಗುರಿ ತಲುಪಿದರು. ರಿಷಬ್ ಪಂತ್ ರಿವರ್ಸ್ ಸ್ಕೂಪ್ನೊಂದಿಗೆ ಸಿಕ್ಸರ್ಸ್ ಬಾರಿಸುವ ಮೂಲಕ ಮ್ಯಾಚ್ ಫಿನಿಶ್ ಮಾಡಿದರು. ಅದರಲ್ಲೂ ಟೀಂ ಇಂಡಿಯಾ ಪರ ಅಬ್ಬರಿಸಿದ ಕ್ಯಾಪ್ಟನ್ ರೋಹಿತ್ ಶರ್ಮಾ ಜವಾಬ್ದಾರಿಯುತ ಆಟ ಆಡಿದರು. ಬಟ್ ಇಲ್ಲಿ ಇಂಡಿಯಾ ಗೆದ್ದ ಖುಷಿಗಿಂತ ರೋಹಿತ್ ಶರ್ಮಾ ಅವರು ಅರ್ಧ ಪಂದ್ಯದಲ್ಲೇ ಹೊರ ನಡೆದಿದ್ದು ಆತಂಕ ಮೂಡಿಸಿದೆ. ಮುಂದಿನ ಮ್ಯಾಚ್ಗಳಿಗೆ ಹೆಂಗಪ್ಪ ಕತೆ ಅನ್ನೋ ಪ್ರಶ್ನೆ ಮೂಡಿಸಿದೆ. ಅಷ್ಟಕ್ಕೂ ರೋಹಿತ್ಗೆ ಏನಾಯ್ತು ಅನ್ನೋದನ್ನ ಹೇಳ್ತೇನೆ ನೋಡಿ. ಐಪಿಎಲ್ನಲ್ಲಿ ಡಲ್ ಆಗಿದ್ದ ರೋಹಿತ್ ವಿಶ್ವಕಪ್ನ ಮೊದಲ ಪಂದ್ಯದಲ್ಲಿ ಅಬ್ಬರಿಸಿದ್ದಾರೆ. 37 ಎಸೆತಗಳಲ್ಲಿ 3 ಸಿಕ್ಸ್ 4 4ಗಳ ಸಮೇತ 52 ರನ್ ಬಾರಿಸಿದರು. ಹಾಗೆ ಈ ಪಂದ್ಯದ ಮೂಲಕ ಸಾಲು ದಾಖಲೆಗಳನ್ನು ಕೂಡ ಬರೆದರು. ಬಟ್ ಇಲ್ಲಿ ವಿರಾಟ್ ಕೊಹ್ಲಿ ನಿರಾಸೆ ಮೂಡಿಸಿದರು. ಓಪನರ್ ಆಗಿ ಕಣಕ್ಕಿಳಿದ ವಿರಾಟ್ 5 ಬಾಲ್ಗಳಲ್ಲಿ 1 ರನ್ ಗಳಿಸಿ ಕ್ಯಾಚ್ ಕೊಟ್ಟು ಪೆವಿಲಿಯನ್ ಸೇರಿದರು. ಬಳಿಕ ಜೊತೆಯಾದ ರಿಷಬ್ ಪಂತ್ ಉತ್ತಮ ಸಾಥ್ ಕೊಟ್ಟಿದ್ದರಿಂದ ಟೀಂ ಇಂಡಿಯಾ ಬೇಗನೆ ಟಾರ್ಗೆಟ್ ರೀಚ್ ಆಯಿತು. ಚೆನ್ನಾಗಿ ಬ್ಯಾಟ್ ಬೀಸಿದ್ದ ರೋಹಿತ್ ಪಂದ್ಯವನ್ನು ತಾವೇ ಫಿನಿಶ್ ಮಾಡೋ ಜೋಶ್ನಲ್ಲಿದ್ದರು. ಬಟ್ ಆಟದ ಮಧ್ಯೆಯೇ ಹರ್ಟ್ ಆಗಿ ನಿವೃತ್ತಿಯಾದರು. 9ನೇ ಓವರ್ನಲ್ಲಿ ಜೋಸ್ ಲಿಟಲ್ ಅವರ ಬೌನ್ಸರ್ ರೋಹಿತ್ ಶರ್ಮಾ ಅವರ ಮೊಣಕೈಗೆ ಬಲವಾಗಿ ಬಡಿದಿತ್ತು. ಮುಂದಿನ ಓವರ್ನಲ್ಲಿ ಶಾಟ್ ಆಡುವಾಗ ರೋಹಿತ್ ಮೊಣಕೈ ನೋವಿನಿಂದ ಬಳಲ್ತಾ ಇದ್ರು. 10ನೇ ಓವರ್ನ ಕೊನೆಯ ಎಸೆತವನ್ನು ಆಡಿದ ರೋಹಿತ್ ಶರ್ಮಾ ಮೊಣಕೈ ನೋವಿನಿಂದ ಮೈದಾನದಿಂದ ಹೊರ ನಡೆದರು. ಹೀಗೆ ರೋಹಿತ್ ಶರ್ಮಾ ಹೊರ ನಡೆದಿದ್ದು ಟೀಂ ಇಂಡಿಯಾ ಅಭಿಮಾನಿಗಳನ್ನು ಚಿಂತೆಗೀಡು ಮಾಡಿದೆ. ಜೂನ್ 9ರಂದು ನಡೆಯಲಿರುವ ಪಾಕಿಸ್ತಾನ ವಿರುದ್ಧದ ಪಂದ್ಯದ ಬಗ್ಗೆ ಆತಂಕ ಮೂಡಿಸಿದೆ. ಪಂದ್ಯದ ಬಳಿಕ ಮಾತನಾಡಿದ ರೋಹಿತ್ ಶರ್ಮಾ ಕೂಡ ತಮ್ಮ ಮೊಣಕೈ ನೋವನ್ನು ಒಪ್ಪಿಕೊಂಡಿದ್ದಾರೆ. ಆದರೆ ಬೇಗ ಚೇತರಿಸಿಕೊಳ್ಳುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇನ್ನು ಐರ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಹಲವು ದಾಖಲೆಗಳನ್ನು ಮಾಡಿದ್ದಾರೆ. T20 ಕ್ರಿಕೆಟ್ನಲ್ಲಿ ಆರಂಭಿಕನಾಗಿ 4000 ರನ್ ಪೂರೈಸಿದರು. ಇದರೊಂದಿಗೆ ಈ ಸಾಧನೆ ಮಾಡಿದ ವಿಶ್ವದ 3ನೇ ಆಟಗಾರ ಎನಿಸಿಕೊಂಡರು. ಇದಕ್ಕೂ ಮುನ್ನ ಭಾರತದ ಆಟಗಾರ ವಿರಾಟ್ ಕೊಹ್ಲಿ ಹಾಗೆ ಪಾಕಿಸ್ತಾನಿ ಆಟಗಾರ ಬಾಬರ್ ಆಜಮ್ ಈ ಸಾಧನೆಯನ್ನು ಮಾಡಿದರು. ಹಾಗೆ ರೋಹಿತ್ ಶರ್ಮಾ T20 ವಿಶ್ವಕಪ್ನಲ್ಲಿ 1000 ರನ್ ಗಳಿಸಿದ ದಾಖಲೆಯನ್ನು ಮಾಡಿದ್ದಾರೆ. ಹಾಗೆ ಇದೇ ಪಂದ್ಯದಲ್ಲಿ 3 ಸಿಕ್ಸರ್ ಸಿಡಿಸಿದ ಹಿಟ್ ಮ್ಯಾನ್ 600 ಸಿಕ್ಸರ್ಗಳನ್ನು ಬಾರಿಸಿದ ವಿಶ್ವದ ಮೊದಲ ಬ್ಯಾಟ್ಸ್ಮನ್ ಎನಿಸಿಕೊಂಡಿದ್ದಾರೆ. ಹಾಗೆ ಬುಧವಾರದ ಪಂದ್ಯದಲ್ಲಿ ರೋಹಿತ್ ಜೊತೆ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಕೂಡ ಫುಲ್ ಶೈನ್ ಆಗಿದ್ದರು. ಐಪಿಎಲ್ನಲ್ಲಿ ಟೀಕೆಗೆ ಗುರಿಯಾಗಿದ್ದ ಪಾಂಡ್ಯ ಬಗ್ಗೆ ಈಗ ಮೆಚ್ಚುಗೆಯ ಮಾತುಗಳು ಕೇಳಿಬರ್ತಿವೆ. ಬಾಂಗ್ಲಾದೇಶ ವಿರುದ್ಧದ ಅಭ್ಯಾಸ ಪಂದ್ಯದಲ್ಲಿ ಆಲ್ರೌಂಡ್ ಶೋ ಮೂಲಕ ಪಾಂಡ್ಯ ತಾವೇನು ಅನ್ನೋದನ್ನ ಪ್ರೂವ್ ಮಾಡಿದ್ರು. ಇದೀಗ ಐರ್ಲೆಂಡ್ ವಿರುದ್ಧ ಬೌಲಿಂಗ್ನಲ್ಲೂ ಕೂಡ ಮಾರಕ ದಾಳಿ ನಡೆಸಿ ಸೈ ಎನಿಸಿಕೊಂಡಿದ್ದಾರೆ. 4 ಓವರ್ ಬೌಲ್ ಮಾಡಿದ ಪಾಂಡ್ಯ 27 ರನ್ ನೀಡಿ 3 ವಿಕೆಟ್ ಕಬಳಿಸಿದರು. ಇದೇ ಕಾರಣಕ್ಕೆ ಐಪಿಎಲ್ನಲ್ಲಿ ವಿಲನ್ ಆಗಿದ್ದ ಪಾಂಡ್ಯ ಈಗ ವಿಶ್ವಕಪ್ನ ಹೀರೋ ಆಗಿದ್ದಾರೆ. ಹಾರ್ದಿಕ್ ಪಾಂಡ್ಯ ಟೀಂ ಇಂಡಿಯಾದ ಅಮೂಲ್ಯ ಆಸ್ತಿ ಎಂದು ಸುನಿಲ್ ಗವಾಸ್ಕರ್ ಮತ್ತೆ ರವಿಶಾಸ್ತ್ರಿ ಪ್ರತಿಕ್ರಿಯೆ ನೀಡಿದ್ದಾರೆ. ಹಾಗೆ ಫ್ಯಾನ್ಸ್ ಕೂಡ ಪಾಂಡ್ಯ ಪರ್ಫಾರ್ಮೆನ್ಸ್ಗೆ ಬಹುಪಾರಾಕ್ ಹಾಕ್ತಿದ್ದಾರೆ. ಸದ್ಯ ಐರ್ಲೆಂಡ್ ವಿರುದ್ಧದ ಗೆಲುವಿನ ಮೂಲಕ ಭಾರತ ತಂಡ ಎ ಗುಂಪಿನಲ್ಲಿ 2 ಅಂಕಗಳೊಂದಿಗೆ ಅಗ್ರಸ್ಥಾನಕ್ಕೇರಿದ್ದು ರೋಹಿತ್ ಪಡೆ ತನ್ನ ಮುಂದಿನ ಪಂದ್ಯವನ್ನು ಜೂನ್ 9ರಂದು ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ಧ ಆಡಲಿದೆ. ಬದ್ಧ ವೈರಿಗಳ ಕಾದಾಟಕ್ಕೆ ಕ್ರಿಕೆಟ್ ಜಗತ್ತೇ ಕಾದು ಕುಳಿತಿದೆ.